ಕನ್ನಡದೀಪ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಿ ಮುಂದೆ ಅವರ ಪಾಪ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ. ಆಗ ನನಗೆ ಗೊತ್ತಿರೋದಿಲ್ಲ, ಸುಮಾರು ಜನ ನನಗೆ ಫೋನ್ ಮಾಡಿ ಕಲಾವಿದರೆಲ್ಲನೂ ಈ ಒಂದು ಇದನ್ನ ತಾವು ವಹಿಸ್ಕೊಳ್ಬೇಕು ಅಂತೇಳಿ ನನಗೆ ತುಂಬಾ ಜನ ಫೋನ್ ಮಾಡ್ತಾರೆ. ಆಗ ನಾನು ಈ ಒಂದು ಇದನ್ನ ವಹಿಸ್ಕೊಳ್ತೀನಿ. ಅವತ್ತಿಂದ 67ನೇ ಕಾರ್ಯಕ್ರಮದಿಂದ 129ನೇ ಮಾಸದ ಕನ್ನಡ ದೀಪದ ಕಾರ್ಯಕ್ರಮವರೆಗೂ ನಾವು ನಡ್ಸ್ಕೊಂಡು ಬರ್ತಾ ಇದ್ವಿ. ನನಗೆ ಬೆನ್ನೆಲುಬಾಗಿ ನಮ್ಮ ಸುಬ್ರಹ್ಮಣ್ಯಣ್ಣವರು, ನಮ್ಮ ಗೋವಿಂದರಾಜಣ್ಣವರು, ಹಾರೋಳ್ಳಿಯವರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಹಾರೋಳ್ಳಿಯವರೇ ನಮ್ಗೆ ಮೊದಲನೇ ಇದು. ಆಮೇಲೆ ಎಲ್ಲರೂ ಇದ್ದಾರೆ ನಮ್ಮ ಕನ್ನಡ ದೀಪ ಇದರಲ್ಲಿ. ಸುಮಾರು ಒಂದು 22 ಜನ ನಾವು ನಿರ್ದೇಶಕರು, ನಮ್ಮ ಪದಾಧಿಕಾರಿಗಳಿದ್ದೀವಿ ನಾವು. ಮತ್ತೆ ನಮ್ಮ ರಂಗಕಲಾ ಜ್ಯೋತಿಯವರು, ಅವ್ರನ್ನ ಮರಿಬಾರ್ದು. ನಮ್ಮ ಕೃಷ್ಣಮೂರ್ತಿ ಅಣ್ಣವರು ಅಷ್ಟೇ, ನಮ್ಮ ಕೆಂಪಣ್ಣವರು ಅಷ್ಟೇ, ಆಮೇಲೆ ಅಡಪನ್ ಸಾಹೇಬ್ರು, ಎಲ್ಲರೂ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಕಲಾವಿದರು ಈ ಒಂದು ಕನ್ನಡ ದೀಪಕ್ಕೆ ನಮ್ಮೂರಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಈ ಒಂದು ಕನ್ನಡ ದೀಪ ನಮ್ಗಿರೋದು ಆಸೆ ಇದೇನೆ, ಒಂದೇ ಕಡೆ ಸೀಮಿತ ಆಗಬಾರ್ದು. ನಮ್ದು ಆಫೀಸ್ ಇರೋದು ವಿಜಯಪುರದಲ್ಲಿ. ಆಲ್ಮೋಸ್ಟ್ ಆಲ್ ನಮ್ಮ ರಾಜಗೋಪಾಲ್ ಅನ್ನೋರು ಯಾವಾಗಲೂ ವಿಜಯಪುರದಲ್ಲೇ ಹೆಚ್ಚಾಗಿ ಮಾಡ್ತಾ ಇದ್ರು. ನಾವು ಬಂದ್ಮೇಲೆ ಎಲ್ಲಾ ಕಡೆ ತಾಲೂಕಿನಲ್ಲಿ ಎಲ್ಲ ಮಾಡ್ಬೇಕು ಅಂತ ಸುಮಾರು ಕಾರ್ಯಕ್ರಮಗಳು ಎಲ್ಲಾ ತಾಲೂಕಿನಲ್ಲಿ 4 ಹೋಬಳಿನಲ್ಲಿ ಮಾಡಿದೀವಿ. ಈ ದಿನ ನಮ್ಮ ಮನೆಯಲ್ಲಿ ನಂದು ಹುಟ್ಟಿದಬ್ಬ ಇರೋದ್ರಿಂದ ನಮ್ಮ ರಂಗಕಲಾ ಜ್ಯೋತಿ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರಂಗಭೂಮಿ ಕಲಾವಿದರ ರಂಗಕಲಾ ಜ್ಯೋತಿಯವ್ರನ್ನು ಇಲ್ಲೇ ಬರ್ಬೇಕು ಅಂತೇಳಿ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಸಹ ಆಯ್ತು ಅಂತೇಳಿ ಒಪ್ಕೊಂಡು ನಮ್ಮ ಕಾರ್ಯಕ್ರಮದಲ್ಲೇ ಅವರು ಒಂದು ಸಪೋರ್ಟ್ ಆಗಿ ಬಂದಿದ್ದಾರೆ. ಮತ್ತೆ ಕನ್ನಡ ದೀಪ ಕಾರ್ಯಕ್ರಮ ನಮ್ಮ ಕಲಾವಿದರೆಲ್ಲ ಬಂದಿದ್ದಾರೆ. ಹಾಗೇನೆ ಪ್ರಜಾ ಹಿತರಕ್ಷಣಾ ವೇದಿಕೆ, ಕನ್ನಡ ಪ್ರಜಾ ಹಿತರಕ್ಷಣಾ ವೇದಿಕೆ ಅಂತೇಳಿ ನಮ್ಮ ಒಂದು ಸಂಘದ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ. ಹರಿ ಅವರು ಉಪಾಧ್ಯಕ್ಷರು. ಮತ್ತೆ ಎಲ್ಲಾ ಹೆಸರು ಹೇಳಕ್ಕಾಗಲ್ಲ, ಯಾಕಂದ್ರೆ ಕೃಷ್ಣಮೂರ್ತಿ ಅಣ್ಣವ್ರು ಬಂದವ್ರೆ, ಕೆಂಪಣ್ಣವರು, ಅಡಪನ್ ಸಾಹೇಬರು, ನಮ್ಮ ಪಿಡಿಒ ರಂಗಸಮ್ಮಣ್ಣವರು, KCM ಅವರು, ಆಮೇಲೆ ನಮ್ಮ ಮುನ್ರಾಜ್ ಅಣ್ಣವರು ಎಲ್ಲರೂ ಬಂದಿದ್ದಾರೆ. ದಯವಿಟ್ಟು ಅನಿತಾ, ಯಾರ ಹೆಸರು ಹೇಳಿಲ್ಲ ಅಂತೇಳಿ ಅನಿತಾ ಭಾವಿಸ್ಬೇಡ್ರಿ. 2 ಗಂಟೆ ಆಗಿರೋದ್ರಿಂದ ಎಲ್ಲರೂ ನೀವು ಬಂದಿರೋದಕ್ಕೆ ನಮ್ಮ ಮನೆ ಹತ್ರ ನನಗೆ ಈ ಒಂದು ಹುಟ್ಟಿದಬ್ಬ ಮತ್ತೆ ಒಂದು ಕನ್ನಡ ದೀಪ ಕಾರ್ಯಕ್ರಮ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಅಣ್ಣವ್ರು ಹೇಳ್ದಂಗೆ ನಿಮ್ಮ ಪಾದಗಳೆಲ್ಲ, ಯಾಕಂದ್ರೆ ಎಂತೆಂತ ದೇವರ ಒಂದು ನಾಟಕಗಳು ಪಾತ್ರಗಳು ಮಾಡಿರಂತವ್ರು, ಆ ಹಾಡುಗಳ ಭಗವಂತನ ಮೆಚ್ಚುವಂತ ಪಾತ್ರಗಳು ಹಾಡುಗಳನ್ನೆಲ್ಲ ಆಡಿರಂತವ್ರು ನೀವಿಲ್ಲಿ ನಮ್ಮ ಮನೆಯಲ್ಲಿ ನಿಮ್ಮ ಪಾದಗಳು ಇಟ್ಟಿದ್ದೀರಿ ಅಂದ್ರೆ ನಾವು ಪುಣ್ಯವಂತರು ಅಂತೇಳಿ ನಾನು ಭಾವಿಸುತ್ತಾ, ಇಲ್ಲಿ ನೋಡಿ ನಮ್ಮ ಒಂದು ಕನ್ನಡ ಒಂದು ಇದಕ್ಕೆ, ನಮ್ಮ ಈ ಕಲೆಗೆ ಜಾತಿ ಇಲ್ಲ, ಭೇದ ಇಲ್ಲ. ನೋಡಿ, ಇವ್ರು ನನಗೆ ಮಾವ ಆಗ್ಬೇಕು, ಯಾರೇನಾದ್ರು ತಿಳ್ಕೊಳ್ಳಿ ಹೆಂಗೆ ಅಂತೇಳಿ. ಇವ್ರು ಮಾವ ಆಗ್ಬೇಕು, ಅವ್ರ ಚಿಕ್ಕಪ್ಪ, ಇವ್ರು ಚಿಕ್ಕಪ್ಪ ಆಗ್ಬೇಕು, ಅವ್ರ ಅಕ್ಕ ಆಗ್ಬೇಕು. ಹೆಂಗೆ ಅಂದ್ರೆ ನಾವೊಂದು ಸಮಗ್ರ ಮಹಾಭಾರತ ಅಂತೇಳಿ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. 60 ಜನ ನಾವು ಸೇರ್ ಮಾಡಿದ್ವಿ. ಕೆಂಪಣ್ಣವರೇ ತುಂಬಾ ಶ್ರಮ ವಹಿಸಿ ಮಾಡಿಸಿದ್ರು. ಅದರಲ್ಲಿ ದ್ರೌಪದಿನ ಪಾತ್ರ ನಮ್ಮ ರಬ್ನಳ್ಳಿ ಮುನ್ರಾಜಣ್ಣವ್ರು ಮಾಡಿದ್ರು. ಅವ್ರ ಮಗಳು ದ್ರೌಪದಿ, ನಾವು ಧರ್ಮರಾಯ. ಹಂಗಾಗಿ ಆವತ್ತಿಂದ ಮಾವ ಅನ್ನೋದು ನಾನು ಅವ್ರ ಅಳಿಯ ಅಂತಾರೆ. ಹಂಗೆ ಅವ್ರು ನಾನ್ ಚಿಕ್ಕಪ್ಪ, ಯಾಕಂದ್ರೆ ಅವ್ರು ವಿದ್ರೋಹ ಮಾಡಿದ್ರು. ನಾನು ಕೆಂಪಣ್ಣವರು ವಿದ್ರೋಹ ಮಾಡಿದ್ರು, ನಾನು ಧರ್ಮರಾಯ ಮಾಡಿದ್ದೆ, ನನ್ನ ಚಿಕ್ಕಪ್ಪ. ಈ ತರ ಈ ಬಾಂಧವ್ಯ ನೋಡಿ. ನಮ್ಗೆ ಕುಲ ಯಾವುದು ಅನ್ನೋದಲ್ಲ, ಆದ್ರೆ ಈ ಎಲ್ಲ ಕಲಾವಿದರ ಜಾತಿ ಅನ್ನೋದು ಎಷ್ಟು ಜಾತಿಯ ವರ್ಗದಿಂದ ಬಂದಿರ್ತೀವಿ. ನಾವೆಲ್ಲ ಒಂದ್ ಕಡೆ ಸೇರಿ ಆ ಕನ್ನಡ ಮೇನ, ಆ ಕಲಾ ಸರಸ್ವತಿನ ಸ್ಮರಿಸೋದ್ರಿಂದ ಎಲ್ರಿಗೂ, ನಿಮ್ಮ ಎಲ್ಲ ಕುಟುಂಬಗಳಿಗೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಸಕಲ ಕಷ್ಟಗಳನ್ನು ತೊಲಗಿಸಿ ಆ ವಿಘ್ನ ನಿವಾರಣೆ, ಆ ನಮ್ಮ ತಾಯಿ ಭುವನೇಶ್ವರಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹಾರೈಸುತ್ತಾ 2 ಮಾತು ಮುಗಿಸಿ ಒಂದೇ ಒಂದು ಹಾಡಾಡ್ಬಿಟ್ಟು ನಾನು ಒಂದು ಇದಕ್ಕೆ ವಿರಾಮ ಹೇಳ್ತೀನಿ. ಈಗ ಕನ್ನಡ ನಾಡಿಗೆ ನೀವು ಅಧ್ಯಕ್ಷರಾಗಿ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಜನಕ್ಕೆ? ನಾವು ಸರ್ ಈಗ ಇವತ್ತು ಇಲ್ಲಿ ನಾನು ಯಾವಾಗಲೂ ಮೀಟಿಂಗ್ ನಲ್ಲಿ ಹೇಳ್ತಾ ಇರ್ತೀವಿ, 50 ವರ್ಷದ ಮೇಲ್ಪಟ್ಟವರೇ ಎಲ್ಲ ನಮ್ಮ ಕಲಾವಿದರು ಇರೋದು. ನೋಡಿ, ಇಲ್ಲಿ ಬಂದಿರೋರು ಯಾರಾದ್ರೂ ನೋಡಿ 50 ವರ್ಷ ಮೇಲ್ಪಟ್ಟವ್ರೆ. ಈ ಭಾಗದಲ್ಲಿ ಮಾತ್ರ 50 ವರ್ಷ ಕೆಳಪಟ್ಟಿರೋರು ಇದ್ದಾರೆ. ಯಾಕೆ 50 ವರ್ಷದ ಕೆಳಗಡೆಯವರು ಅಂದ್ರೆ ಇಲ್ಲಿಂದಲೇ ಈ ಸಂದೇಹ ಹೋಗ್ತಾ ಇದೆ. ಇವ್ರ ತಂದೆಗಳು ಈಗ ಆ ಕಡೆ ನಮ್ಮ ಹರಿ ಅಂತಿದ್ದಾರೆ, ಅವ್ರು ನನ್ನ ಜೊತೆ, ಅವರು ಆನಂದ್ ಅಂತಿದ್ದಾರೆ. ಅವ್ರಿಬ್ರು ಮಾತ್ರ ನಮ್ಮ ಜೊತೆನಲ್ಲಿ ಪಾತ್ರ ಮಾಡಿದವರು. ನಾವೆಲ್ಲ ಸರ್ ಏನ್ ಮಾಡಿದ್ವಿ ಅಂದ್ರೆ, ನಮ್ಮ ಕಾಲಕ್ಕೆ ಈ ಒಂದು ಇದು ಕಲೆ ನಶಿಸಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ನಮ್ಮ ಮಕ್ಕಳನ್ನ ಈಗ ಶ್ರೀಕೃಷ್ಣ ಗಾರ್ಡೆ ಅಂತ ಹೇಳ್ಬಿಟ್ಟು ಒಂದು ನಾಟಕ ಕಲಿತಾ ಇದೀವಿ. ಎಲ್ಲ ನಮ್ಮ ಮಕ್ಕಳೇ ಎಲ್ಲ ನೋಡಿ. ಒಬ್ಬ ಭೀಮ ನೋಡಿ, ಅಲ್ಲೇ ಧರ್ಮರಾಯ ನಿಂತ್ಕೋಪ, ಧರ್ಮರಾಯನ ಪಾತ್ರ ಶ್ರೀಕೃಷ್ಣ ಗಾರ್ಡನ್ ಅಲ್ಲಿ. ದೌಮ್ಯ ಋಷಿ ನಿಂತ್ಕೋಪ,
ಭೀಮ ಮೊದಲನೇ ಭೀಮ, ಪ್ರದೀಪ್ ಎರಡನೇ ಭೀಮ ಹಿಂದೆ ಇರೋರು, ಈಗೆಲ್ಲ ನಮ್ಮ ಮಕ್ಕಳಾಗ್ಬೇಕು ಇವರು. ಆಮೇಲೆ ನಮ್ಮ ಆನಂದ್ ಅವ್ರ ಮಗ ಬಲರಾಮ ಮಾಡ್ತಾ ಇದ್ದಾರೆ. ಎಲ್ಲ ಹುಡುಗರಿಗೆ, ನನ್ನ ಮಗನಿಗೆ ದುರ್ಯೋಧನ ಮಾಡಿಸಿದ್ದೆ ನೋಡಿ, ಇಲ್ಲಿ ನಿಂತಿದ್ದಾನೆ ಪಾಪ, ದುರ್ಯೋಧನ ಮಾಡಿಸಿದ್ದೆ. ನನ್ನ ಮೊದಲನೇ ಮಗ ವಿದ್ರೋಹ ಮಾಡಿದ, ಅಲ್ಲಿ ನಿಂತಿದ್ದಾನೆ. ಹಂಗಾಗಿ ನಾವು ಏನು ಇದನ್ನ ನಾವು ಸಮಾಜಕ್ಕೆ ನಾವು ಏನು ಒಂದು ಸಂದೇಶ ಕೊಡ್ತಾ ಇದೀವಿ ಅಂದ್ರೆ, ನಮ್ಮ ಪೀಳಿಗೆಗೆ ಇದು ನಿಂತೋಗ್ಬಾರ್ದು. ಇದನ್ನ ಮುಂದಿನ ಪೀಳಿಗೆವರೆಗೂ ಈ ಒಂದು ಕಲೆನ, ಆ ರಾಮಜ್ಞಾನನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಕ್ಕಳಿಗೆಲ್ಲ ನಾವು ಈ ಒಂದು ಕಲೆನ ಕಲ್ಸ್ಕೊಡ್ತಾ ಇದೀವಿ. ದಯವಿಟ್ಟು ಇಲ್ಲಿ ಬಂದಿರೋರು ನಿಮ್ಮ ಪತ್ರಕರ್ತರ ಮುಖಾಂತರ ಇದನ್ನ ಒತ್ತಿ ಹೇಳ್ಬೇಕು ಅವ್ರ ಮನೆಯಲ್ಲಿ. ಯಾಕಂದ್ರೆ ಮೊಬೈಲ್ ನೋಡ್ಕೊಂಡಿರ್ತಾರೆ, ಮೊಬೈಲ್ ನಲ್ಲಿ ಏನೇನು ಬರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಇಲ್ಲಿ ಇರೋರಿಗೆಲ್ಲ 9 ಕೆಟ್ಟದಿರೋದು, ಒಂದೇ ಒಂದು ಒಳ್ಳೇದಿರೋದು ಅಷ್ಟೇ ಮೊಬೈಲ್ ನಲ್ಲಿ. ಎಲ್ಲ ಕೆಟ್ಟ ಒಂದು ಇದಕ್ಕೆ ಹೋಗ್ತಾ ಇದಾರೆ. ಸೀರಿಯಲ್ ಹೆಂಗಸರು ಸಂಜೆ 6 ಗಂಟೆ ಆದ್ರೆ ಸೀರಿಯಲ್ ಅಲ್ಲಿ ಕುತ್ಕೊಂಡ್ರೆ ಸರಿಯಾದ ಅಡುಗೆಗಳು ಮಾಡಲ್ಲ ಗಂಡಂದ್ರಿಗೆ. ಸಾಯಂಕಾಲ ಬರೋ ಪಾಪ ಅವ್ರಾಗ ಅವ್ರು ಕೇಳಿ ಇಂಥದ್ದು ಬೇಕು ಅಂದಾಗ ಇರ್ರಿ ಇದು ಆಗೋಗ್ಲಿ ಅಂತಾರೆ, ಈ ಸೀರಿಯಲ್ ಮುಗಿಲಿ ಅಂತಾರೆ. ಆ ಒಂದು ಇದಕ್ಕೆ ಹೋಗಿದೆ. ಅವ್ರ ಜೊತೆ ಸೇರ್ಬಿಟ್ಟು ನಾನು ಒಂದು 2 ಸೀರಿಯಲ್ ಕಡಿಟ್ ಆಗೋಗ್ಬಿಟ್ಟಿದ್ದೀನಿ. ಎಲ್ಲಾದ್ರೂ ಹೋಗ್ಲಿ ಅಂತ ಹೇಳ್ಬಿಟ್ಟು ಅವ್ರ ಸೀರಿಯಲ್ ನೋಡಿದ್ಮೇಲೆ ನಾನು ಊಟ ಮಾಡೋದು, ಹಿಂಗಾಗೋಗ್ಬಿಟ್ಟಿದೆ ಪರಿಸ್ಥಿತಿ. ದಯವಿಟ್ಟು ಸೀರಿಯಲ್ಗಳಿಗೆ, ಸಿನಿಮಾಗಳಿಗೆ ನೋಡ್ರಿ, ಸಿನಿಮಾಗಳಿಗೆ ಹೋಗಿ ಥಿಯೇಟರ್ಗಳಲ್ಲಿ ನೋಡ್ರಿ. ಯಾಕಂದ್ರೆ ಅದು ಕಲಾವಿದ್ರು. ಆ ಒಂದು ಇದನ್ನು ನಾವು ಇದು ಮಾಡಿಸ್ಬೇಕು, ಬೆಳಿಬೇಕು. ಸೀರಿಯಲ್ಗಳು ನೋಡಿ, ಬಿಡಿಯೋರಂತ ಟೈಮ್ನಲ್ಲಿ ಸೀರಿಯಲ್ ನೋಡಿ, ಇದು ನೋಡಿ. ಆದ್ರೆ ನಮ್ಮ ಕನ್ನಡದ ಈ ಒಂದು ಪೌರಾಣಿಕ ಮಾತ್ರ ದಯವಿಟ್ಟು ಇಲ್ಲಿ ಬಂದಿರೋರಿಗೆ ಎಲ್ಲ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿರ್ತೀನಿ. ಗುರುಗಳಿರ್ತಾರೆ, ಗುರುಗಳು ಸುಮಾರು ಜನ ಶಿಷ್ಯರನ್ನ ರೆಡಿ ಮಾಡ್ಬೇಕು. ಮತ್ತೆ ಎಲ್ಲ ತಂದೆ ತಾಯಿರು ಇದು, ಯಾಕಂದ್ರೆ ರಾಮಾಯಣ ಮಹಾಭಾರತ ಅಂದ್ರೆ ಕೆಟ್ಟೋಗಂತದಲ್ಲ ಇದು ತುಂಬಾ ಒಳ್ಳೆ ಇದರಲ್ಲಿ ಸ್ವಾರಸ್ಯ ಇದೆ. ಈ ಒಂದು ಇದನ್ನ ಮೈಗೂಡಿಸ್ಕೊಂಡ್ಬಿಟ್ರೆ ಯಾರು ಕೆಡಲ್ಲ. ಇದನ್ನ ನಾನು 20 ವರ್ಷದಲ್ಲಿ ಬಣ್ಣ ಹಚ್ಚಿದ್ದು ಮುಖಕ್ಕೆ ಕೃಷ್ಣ ಪಾತ್ರ ಮಾಡ್ತೀನಿ. ಒಂದು ಕೈಯಲ್ಲಿ ಒಂದು ಇಸ್ಪಿಟ್ ಆಗ್ಲಿ, ಒಂದು ಇದಾಗ್ಲಿ, ಗೋಲಿ ಆಗ್ಲಿ, ಒಂದು ಹುಣಸೆ ಬೀಜ ಆಗ್ಲಿ ನಾನು ಮುಟ್ಟೋದೇ ಇಲ್ಲ, ಮುಟ್ಟೋರು ನಾನು ನೋಡೋದೇ ಇಲ್ಲ. ಅಲ್ಲಿ ಆಡ್ತಾ ಇದ್ದಾರೆ ಅಂತ ಒಂದ್ರು ನಾನು ನೋಡೋದೇ ಇಲ್ಲ 20 ವರ್ಷದಿಂದ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆ ರೀತಿ ಎಲ್ಲೋ ಒಬ್ಬೊಬ್ರು ಆ ಒಂದು ಒಳ್ಳೆ ಇದಾಗಿ ತಂದೆ ತಾಯಿಗಳಿಗೆ ಗೌರವ ಕೊಟ್ಕೊಂಡು, ತಂದೆ ತಾಯಿ ಹೇಳಿ ಮಾತು ಕೇಳ್ಕೊಂಡು ಅವ್ರನ್ನ ಪೋಷಣೆ ಮಾಡ್ಕೊಂಡು ಒಳ್ಳೆ ಒಂದು ಇದರಲ್ಲಿ ಬೆಳಿತೀರಿ ಅಂತ ಹೇಳಿ ಒಂದು ಸಮಾಜಕ್ಕೆ ನಾನು ಸಾಹೇಬರು ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಕನ್ನಡಾದ್ಯಂತ, ಕನ್ನಡದ ಇದ್ರಲ್ಲಿ ನಮ್ಮ ದೇವಗಳಿಂದ ಇಲ್ಲಿ ನಮ್ಮ ಮನೆಯಿಂದಲೇ ಈ ಕೂಗು ಹೋಗ್ಬೇಕು. ಯಾವುದು ಇವತ್ತು ನಾವು ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು, ನಿಜವಾಗ್ಲೂ ನಂಗೆ ಅಪ್ರಿಸಿಯೇಟ್ ಮಾಡಿದೆ ನಾನು. ಯಾವ ಪಕ್ಷಪಾತ ಇಲ್ಲದೆ ಭಗವದ್ಗೀತೆನ ನಮ್ಮ ಒಂದು ಪಠ್ಯಕ್ರಮದಲ್ಲಿ ಭಗವದ್ಗೀತೆ ಒಂದು ಇದು ಮಾಡ್ಬೇಕು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅದು ಸ್ವಾಗತಾರ್ಹ. ಯಾಕಂದ್ರೆ ಆ ಭಗವದ್ಗೀತೆಯಲ್ಲಿ ಚಿಕ್ಕ ಮಕ್ಕಳ ಅವ್ರ ಮನಸ್ಸಿನಲ್ಲಿ ಭಗವದ್ಗೀತೆ ಹೋದ್ರೆ ಅವ್ರು ನಿಜವಾಗ್ಲೂ ಅವ್ರ ಮನಸ್ಸಿನಲ್ಲಿ ಬೀರಂತ ಪರಿಣಾಮನೇ ಬೇರೆ. ಯಾಕಂದ್ರೆ ಇವತ್ತು ಆ ಹಾಡುಗಳನ್ನ ಕೇಳಕ್ಕಾಗಲ್ಲ, ಆ ಸಿನಿಮಾಗಳು ನೋಡಕ್ಕಾಗಲ್ಲ, ಅಂತ ಒಂದು ಕೆಟ್ಟ ಒಂದು ಇದಾಗೋಗ್ಬಿಟ್ಟಿದೆ. ಹಂಗಾಗಿ ದಯವಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಈ ಪೌರಾಣಿಕನ, ಭಜನೆನ, ಪಂಡ್ರ ಭಜನೆನ, ಯಾವ್ದು ಈ ಕಲೆನೆಲ್ಲ, ಜಾನಪದ ನಮ್ಮ ವಾಸವರಿದ್ದಾರೆ ಎಷ್ಟು ಸೊಗಸಾಗಿ, ಅವ್ರಿಗೆ ಈಗ ಸಮಯ ಇಲ್ಲ, ಮತ್ತೆ ಆಮೇಲೆ ಆಡ್ಬೇಕು, ಅವ್ರ ಹತ್ರ ಆಡಿಸ್ತೀವಿ ಅಂತ ಹೇಳಿ ಜಾನಪದ ಕಲಾವಿದರು ಎಂತ ಜಾನಪದ ಹಾಡುಗಳಿದ್ದಾವೆ. ನಾವು ಮೊದಲೆಲ್ಲ ಕೇಳ್ತಾ ಇದ್ರೆ ನಲ್ತಂಗ ಕತೆ, ಜಾನಪದ ಹಾಡುಗಳು, ಭಕ್ತಿಗೀತೆಗಳು. ಮೊದಲು ನಮ್ಮೂರಲ್ಲಿ ಮೈಕ್ ಹಾಕಿದ್ರೆ ಅಲ್ಲೇ ಹೋಗಿ ಕೇಳಿಸ್ಕೊಂಡು ಒಂದೊಂದು ಗಂಟೆ ಹೊತ್ತು ಕುತ್ಕೊತಾ ಇದ್ವಿ. ಇವತ್ತು ಅದೆಲ್ಲ ಹೋಗಿದೆ. ತುಂಬಾ ಕಣ್ಣಲ್ಲಿ ನೀರು ಬರೋಂತ ಒಂದು ಬೇಜಾರಾಗ್ತಾ ಇದೆ. ದಯವಿಟ್ಟು ಹಿಂದಿನ ಮರುಕಳಿಸಂಗೆ ನೀವು ಮಾಧ್ಯಮಗಳ ಮುಖಾಂತರ ಮತ್ತೆ ನಮ್ಮ ಮಾಸ್ಟರ್ಗಳ ಮುಖಾಂತರ ಮಾಡ್ಬೇಕು ಅಂತ ನಾನು ನಿಮ್ಮ ಪಾದಾರವಿಂದಗಳಿಗೆ ನಾನು ನಮಿಸುತ್ತಾ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯವಾದ್ರೆ ಅಷ್ಟು ಈ ಒಂದು ಕಲೆಯನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಿ. ಈಗ ಒಂದು ಹಾಡು ಆಡ್ಬಿಟ್ಟು ನನ್ನ 2 ಮಾತು ಮುಗಿಸ್ತೀನಿ. ಮೋಹನ್ ಬಾಬು ತಾತವರು ಆಗಿನ ಕಾಲದಲ್ಲಿ